ನೋಡಿ ಬಚ್ಚೋ, ಲಾಸ್ಟ್ ಕ್ಲಾಸ್ದಲ್ಲಿ ನಾನು ನಿಮಗೆ ಟೈಮ್ ವ್ಯಾಲ್ಯೂ ಆಫ್ ಮನಿ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಕರೆಕ್ಟ್. ಆಮೇಲೆ ಏನೋ ಒಂದು ಕಾರಣಕ್ಕೆ ಸ್ಟಾಪ್ ಆಗಿತ್ತು, ಬಟ್ ವಿ ಆರ್ ರೆಸ್ಯೂಮ್ಡ್, ರೈಟ್. ಸೊ ಇದೊಂದು ಗೊತ್ತಿದೆ ನಿಮಗೆ. ಇವತ್ತೇನು ಸರಿಗ ಅಂದರೆ ನೋಡಿ, ಐ ಜಸ್ಟ್ ವಾಂಟ್ ಟು ಸಾಲ್ವ್ ದ ಪ್ರಾಬ್ಲಮ್ಸ್ ನಾವು, ಬಿಕಾಸ್ ನಿಮಗೆ ಇದೆಲ್ಲ ಆಗಿತ್ತಲ್ಲ, ಇದು ರೀಸನ್ ಫಾರ್ ಟೈಮ್ ರಿಫರೆನ್ಸ್, ಕರೆಕ್ಟ್. ಇಟ್ ಈಸ್ ಆಲ್ ವಿ ಹ್ಯಾವ್ ಡನ್. ಟೆಕ್ನಿಕ್ಸ್ ಆಫ್ ಕಂಪೌಂಡಿಂಗ್ ಆ್ಯಂಡ್ ಡಿಸ್ಕೌಂಟಿಂಗ್ ಪ್ರೆಸೆಂಟ್ ವ್ಯಾಲ್ಯೂ, ದಿಸ್ ಪಾರ್ಟ್ ಐ ನೀಡ್ ಟು ಕವರ್, ದಿಸ್ ಪಾರ್ಟ್ ಐ ನೀಡ್ ಟು ಕವರ್ ಬಚ್ಚ, ರೈಟ್. ಹೌದಲ್ಲಮ್ಮ, ಬೇಗ ಬೇಗ ಹೇಳ್ರಿ. ಆ್ಯಂಡ್ ವಿ ಹ್ಯಾವ್ ಡಿಸ್ಕಸ್ ದಿಸ್, ಇದು ಆಗಿತ್ತು ಲಾಸ್ಟ್ ಕ್ಲಾಸಲ್ಲಿ. ಎ ಈಸ್ ಈಕ್ವಲ್ ಟು ಪಿ ಇಂಟು 1 ಮೈನಸ್ 1 ಪ್ಲಸ್ ಐ ರೇಸ್ ಟು ಎನ್, ಇದು ಆಗಿತ್ತು. ಸ್ವಲ್ಪ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಿ, ಕರೆಕ್ಟ್. ಎಸ್ ಆರ್ ನೋ, ಬೇಗ ಬೇಗ ಹೇಳ್ರಿಮ್ಮ, so that I can start the problems now. Chalo, there are two methods. First, tell me, is my voice is clear? Head Mambika, tell me bacha, ಏನದು ಕಂಪೌಂಡ್ ಇಂಟ್ರೆಸ್ಟ್ ಅಲ್ಲಿ ಅಥವಾ ಕಂಪೌಂಡಿಂಗ್ ಟೆಕ್ನಿಕ್ ಫೈಂಡ್ ಔಟ್ ದ ಫ್ಯೂಚರ್ ವ್ಯಾಲ್ಯೂ. ಈಗ ಕಂಪೌಂಡ್ ಟೆಕ್ನಿಕ್ದಲ್ಲಿ ಫ್ಯೂಚರ್ ವ್ಯಾಲ್ಯೂ ಫೈಂಡ್ ಮಾಡೋಣ. ಫ್ಯೂಚರ್ ವ್ಯಾಲ್ಯೂ ಇಲ್ಲಿ ನೋಡ್ರಿ ಹೆಂಗಿದೆ ಅಂದರೆ, ದೇರ್ ಆರ್ ಸಮ್ ಮೆಥಡ್ಸ್, ರೈಟ್. ಫ್ಯೂಚರ್ ವ್ಯಾಲ್ಯೂ ಯಾವ ರೀತಿ ಅಂತ ಫೈಂಡ್ ಮಾಡ್ತೀವಿ ಅಂತ. ಸೊ ಇದು ಶೇರ್ ಮಾಡ್ತೀನಿ ನಾನು, ಪ್ರಿಂಟ್ಔಟ್ ನಾನು ಶೇರ್ ಮಾಡ್ತೀನಿ, ನಾಟ್ ಅ ಪ್ರಾಬ್ಲಮ್ ಅಚ್ಚೋ. ಬಟ್ ಫೋಕಸ್ ಏನಿರಬೇಕಂದ್ರೆ, ಫೋಕಸ್ ವಾಟ್ ಐ ವಾಂಟ್ ಇಸ್ ದಟ್ ಗೈಸ್, ಪ್ರಾಬ್ಲಮ್ಸ್ ಏನಿದ್ರೆ ಕೇಳ್ರಿ ನನಗೆ, ಕರೆಕ್ಟ್. ಯು ಕ್ಯಾನ್ ಆಸ್ಕ್ ಮಿ ಎನಿ ಡೌಟ್ಸ್ ವಿ ಹ್ಯಾವ್. ಇಲ್ಲಿ ನೋಡ್ರಿ, ಫ್ಯೂಚರ್ ವ್ಯಾಲ್ಯೂ ಆಫ್ ಸಿಂಗಲ್ ಪ್ರೆಸೆಂಟ್ ಕ್ಯಾಶ್ ಫ್ಲೋ ಬರ್ಕೊಡಿ. ಈಗ ಏನಂದ್ರೆ ಅಂಡರ್ ದಿಸ್ ನೋಡಿ, ಸೇಮ್ ಫಾರ್ಮುಲಾ ಅಂತೂ ಸೇಮ್ ಬರುತ್ತೆ. ಫಾರ್ಮುಲಾ ಏನಿಪ್ಪ ಇಲ್ಲಿ, ಫಾರ್ಮುಲಾ ಅಂತೂ ಎ ಇಸ್ ಈಕ್ವಲ್ ಟು ಪಿ ಪ್ರಿನ್ಸಿಪಲ್ 1 ಪ್ಲಸ್ ಎನ್ 1 ಪ್ಲಸ್ ಐ 1 ಪ್ಲಸ್ ಐ ಆಗುತ್ತೆ, 1 ಪ್ಲಸ್ ಐ ರೇಸ್ ಟು ಎನ್, ಕರೆಕ್ಟ್. ಇದಂತೂ ಆಯಿತು. ಏನಪ್ಪ ಫ್ಯೂಚರ್ ವ್ಯಾಲ್ಯೂ ಇಲ್ಲಪ್ಪ ಅಂದರೆ, ಅಥವಾ ವಿ ಕ್ಯಾನ್ ಯೂಸ್ ಒನ್ ಮೋರ್ ಫಾರ್ಮುಲಾ. ಎ ಅಂದರೆ ಅಮೌಂಟ್ ಅಟ್ ದಿ ಎಂಡ್ ಆಫ್ ದಿ ಇಯರ್, ಕರೆಕ್ಟ್. ಸೊ ಹಾಗಿದ್ರೆ ಇದನ್ನ ಯೂಸ್ ಮಾಡಬೇಕಾ ಸರ್? ಬೆಸ್ಟ್ ಆಗುತ್ತೆ ಇದನ್ನ ಯೂಸ್ ಮಾಡಿದ್ರು. ಬಟ್ ಅಗೇನ್ ಒನ್ ಮೋರ್ ಫಾರ್ಮುಲಾ ವಿ ಹ್ಯಾವ್, ದಟ್ ಈಸ್ ಪಿ ವಿ ಪ್ಲಸ್ 1 ಪ್ಲಸ್ ಐ ರೇಸ್ ಟು ಎನ್ ಇದೆ. ಎ ಏನಾಗುತ್ತೆ ರೀ, ಅಮೌಂಟ್ ಅಟ್ ದಿ ಎಂಡ್ ಆಫ್ ದಿ ಪೀರಿಯಡ್ ಆಯಿತು. ಪಿ ವಿ ಅಂದರೆ ದ್ಯಾಟ್ ಈಸ್ ನಥಿಂಗ್ ಬಟ್ ಪ್ರೆಸೆಂಟ್ ವ್ಯಾಲ್ಯೂ. ದಿಸ್ ಪಿ ಈಸ್ ಪ್ರೆಸೆಂಟ್ ವ್ಯಾಲ್ಯೂ, ರೈಟ್. ಐ ಇಂಟ್ರೆಸ್ಟ್ ರೇಟ್, ಎನ್ ನಂಬರ್ ಆಫ್ ಇಯರ್ಸ್, ಕರೆಕ್ಟ್. ಸೊ ದಿಸ್ ಇಸ್ ದ ಟೆಕ್ನಿಕ್ ವಿ ಹ್ಯಾವ್. ಇಲ್ಲಿ ನೋಡಿ, ಲೆಟ್ಸ್ ಸಾಲ್ವ್ ದ ಪ್ರಾಬ್ಲಮ್ ನಾವು, ಗೊತ್ತಾಗುತ್ತೆ 100%, ಡೋಂಟ್ ವರಿ ಅಬೌಟ್ ಇಟ್. ಸೊ ಈಗ ಏನು ಕೇಳ್ತಾ ಇದ್ದಾರೆ ಸ್ವಲ್ಪ ನೋಡ್ರಿ, ಓಕೆ. ಎಕ್ಸಾಂಪಲ್ಸ್ ಅದಾವಿಲ್ಲಿ. 5,000 ಇನ್ವೆಸ್ಟೆಡ್ ಅಟ್ ದ 5% ಕಂಪೌಂಡಿಂಗ್ ಆನ್ಯುವಲಿ. ಇಲ್ಲೇ ಬಚ್ಚು ಪಿ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ ಇರಲಿ, ಪಿ ಈಸ್ ಈಕ್ವಲ್ ಟು 5,000 ಆಯಿತು, ರೈಟ್. ಪಿ ಈಸ್ ಈಕ್ವಲ್ ಟು 5,000, ಪಿ ಈಸ್ ಈಕ್ವಲ್ ಟು 5,000 ಇದೆಯಲ್ವಾ? ಎಸ್ ಆರ್ ನೋ? ಆ್ಯಂಡ್ ಈಗ ಒಂದು ಮಾತು ಹೇಳ್ರಿ ಫಸ್ಟ್, ಇದಕ್ಕಿಂತ ಮುಂಚೆ ಫಾರ್ಮುಲಾ ಏನಪ್ಪ ಇಲ್ಲಿ, ವಾಟ್ ಈಸ್ ದ ಫಾರ್ಮುಲಾ ಬಚ್ಚ? ಫಾರ್ಮುಲಾ ಏನಂದ್ರೆ ಎ ಈಸ್ ಈಕ್ವಲ್ ಟು ಕರೆಕ್ಟ್, ಪಿ ಇಂಟು ಬ್ರಾಕೆಟ್ 1 ಪ್ಲಸ್ ಐ ರೇಸ್ ಟು ಎನ್ ಆಗುತ್ತೆ, ಕರೆಕ್ಟ್. ಈಗ ಎನ್ ಈಸ್ ಈಕ್ವಲ್ ಟು ಎಷ್ಟು ನೋಡ್ರಿ, ಇಲ್ಲಿ 10 ಇದೆ. ಎನ್ ಈಸ್ ಈಕ್ವಲ್ ಟು ಏನಾಗ್ತಿರಲಿ 10 ಇದೆ. ಆಮೇಲೆ ಐ ಈಸ್ ಈಕ್ವಲ್ ಟು ಏನಿದಿರಲಿ, ಐ ಈಸ್ ಈಕ್ವಲ್ ಟು ರೇಟ್ ಆಫ್ ಇಂಟ್ರೆಸ್ಟ್, ದಾಟ್ ಈಸ್ 5%. 5% ಕಂಪೌಂಡ್ ಇದೆ, 5%, ठीक है. And find the future value according to compound value of rupee for 10 years at 5% interest ಎಷ್ಟಿದೆ, 1.629 ಇದೆ. ಇದು ಅವರು ಕ್ಯಾಲ್ಕುಲೇಟ್ ಮಾಡಿ ಕೊಟ್ಟಿದ್ದಾರೆ. ಹೆಂಗಂದ್ರೆ ವೆರಿ ಸಿಂಪಲ್ ನೋಡಿ, ಏನಪ್ಪ ಅಂದರೆ ಎ ಈಸ್ ಈಕ್ವಲ್ ಟು ಬಚ್ಚೋ ಪಿ ಎಷ್ಟು ಪೈಲೆ 5,000, ಪಿ ಈಸ್ ಈಕ್ವಲ್ ಟು ಪಿ ಕೊಟ್ಟಿದ್ದಾರೆ, ಎಸ್ 5,000 ದಟ್ ಈಸ್ ಪ್ರೆಸೆಂಟ್ ವ್ಯಾಲ್ಯೂ. ಈಗ 5,000 ಇಂಟು ಬ್ರಾಕೆಟ್ 1 ಪ್ಲಸ್ ಐ ಎಷ್ಟಾಗುತ್ತೆ, ಐ ಎಷ್ಟಾಗುತ್ತೆ 0.05 ಆಗುತ್ತೆ, ರೇಸ್ ಟು ಎನ್. ಓಕೆನಾ, ಅರ್ಥ ಆಗಿದೆಯಾ? ಸೊ ಈಗ ಜಸ್ಟ್ ಓಪನ್ ದ ಕ್ಯಾಲ್ಸಿ ನಾವು, ಸೊ ದ್ಯಾಟ್ ಈಸಿಲಿ ನಾವು ಮಾಡಬಹುದು. ಕ್ಯಾಲ್ಕುಲೇಟರ್ ಇಲ್ಲಿ ನೋಡ್ರಿ ಏನಪ್ಪ ಅಂದರೆ, ಈಗ ಏನಿಲ್ಲಪ್ಪ, ಈಗ ಐ ಎ ಇಸ್ ಈಕ್ವಲ್ ಟು 5,000, ठीक है, इंटू ब्रैकेट 1.05 ರೇಸ್ ಟು ಎನ್ ಎಷ್ಟಿರಲಿ 10 ಟೈಮ್ಸ್ ಇದೆ, ಹೌದಲ್ಲ?
10 ಟೈಮ್ಸ್. ಈಗ ಏನು ಮಾಡಬೇಕಂದ್ರೆ ಕ್ಯಾಲ್ಸಿ ಯೂಸ್ ಮಾಡುವಾಗ ಇದರಿಂದ ಕ್ಯಾಲ್ಸಿ ಇದೆಲ್ಲೇ ಕ್ಯಾಲ್ಸಿ ಯೂಸ್ ಮಾಡುವಾಗ ಏನು ಮಾಡಬೇಕು 1.05 ಇದೆ ಹೌದಲ್ಲ ಇದಕ್ಕೆ ಟು ದಿಸ್ ಏನು ಮಾಡ್ರಿ 9 ಟೈಮ್ ಈಸ್ ಈಕ್ವಲ್ ಟು ಹೆಡ್ ಮಾಡ್ರಿ ಅಂದ್ರೆ ಏನ್ರಿ ಸರ್ ಇದೈತಲ್ಲ ಇಂಟು 9 ಟೈಮ್ ಇಂಟು 3 ಈಸ್ ಈಕ್ವಲ್ ಟು 9 ಟೈಮ್ 1 2 3 4 5 6 7 8 9 ಅರ್ಥ ಆಗಿದೆ ಬಚ್ಚೋ ಅರ್ಥ ಆಗಿದೆಯಾ ಎಕ್ಸ್ಪ್ಲೇನ್ ಮಾಡಲ ಮನೆ ಆಸಿಯಾ ಪಿಂಜಾರ್ and Ambika Kirtana. Just have a look. Very simple bacha. 1.05 into 1 ಆಯಿತು 10 ಟೈಮ್ಸ್ ಇದಲ್ಲ ಅದಕ್ಕೆ ಇಲ್ಲಿ 10 ಇದಲ್ಲ ಲುಕ್ ಅಟ್ ದಟ್ ಹಿಯರ್ ವಿ ಹ್ಯಾವ್ 10 ಟೈಮ್ಸ್ ಅಲ್ಲ 10 ಅಂದರೆ ಇಂಟು ಮಾಡಿದ್ದು 1 ಆಯಿತು ನೆಕ್ಸ್ಟ್ ಏನು ಮಾಡಿ ಇಸ್ ಈಕ್ವಲ್ ಟು 9 ಟೈಮ್ಸ್ ರೈಟ್ 1 2 3 4 5 6 7 8 9 ಎಷ್ಟಾಯಿತು 5000 ಇಂಟು 1.62 8 ಇದೆ ಅವರು ಪ್ರಾಬ್ಲಮ್ ಕೊಟ್ಟು ನೋಡಲಿ ದಿ ಗಿವನ್ ದ ಪ್ರಾಬ್ಲಮ್ ರೈಟ್ ಅರ್ಥ ಆಗಿದೆ ಕೀರ್ತನಾ ಅಂಬಿಕಾ ಆಸಿಯಾ ಸೊ ಈಗ ಏನು ಮಾಡ್ಬೇಕು ಸರ್ ಇದು 5 ಇದರಿಂದ ಇದಕ್ಕೆ ಇಂಟು 5 ಥರ ಮಾಡಿದ್ರೆ ದ್ಯಾಟ್ ಯುವರ್ ಫ್ಯೂಚರ್ ವ್ಯಾಲ್ಯೂ ವಿಲ್ ಬಿ ಏನಾಗುತ್ತೆ 8144 ಆಯಿತು ಪ್ಲೀಸ್ ಟೆಲ್ ಮಿ ಅರ್ಥ ಆಗಿದೆ ಎಸ್ ಆರ್ ನೋ Tell me guys fast. ಬೇಗ ಹೇಳ್ರಿಪ್ಪ ಸೊ ದ್ಯಾಟ್ ನಾನು ಮುಂದೆ ಹೋಗ್ತೀನಿ ಈಗ ನೋ ಡೌಟ್ ಎಸ್ ಓಕೆ I'll give one more question to you ನೋ ಇದು ಸಾಲ್ವ್ ಮಾಡ್ರಿ ಈಗ ಪ್ರಾಬ್ಲಮ್ದಲ್ಲಿ ಅವರು ನಿಮ್ಮ ಹತ್ರ ಏನು ಕೊಡ್ತಾರೆ ಈಗ ನೀವು ನಿಮ್ಮ ಹತ್ರ ಒಂದು 15,000 ರೂಪಾಯಿ ಇದೆ ठीक है ಯು ಹ್ಯಾವ್ 15,000 ನಾವು ನೀವು ಏನು ಮಾಡ್ತಾ ಇದ್ದೀರಿ ಒಂದು ಬ್ಯಾಂಕ್ದಲ್ಲಿ ಇದಕ್ಕೆ 8 ಇಯರ್ಸ್ ಡಿಪಾಸಿಟ್ ಮಾಡ್ತಾ ಇದ್ದೀರಾ ಹೌ ಮೆನಿ ಇಯರ್ಸ್ 8 ಇಯರ್ಸ್ ಯು ಆರ್ ಡಿಪಾಸಿಟಿಂಗ್ ಆಲ್ ರೈಟ್ ಈಗ ರೇಟ್ ಆಫ್ ಇಂಟ್ರೆಸ್ಟ್ ಬ್ಯಾಂಕ್ದವ್ರು ನಿಮಗೆ ಕೊಡ್ತಾ ಇದ್ದಾರೆ 8.5%. ಸೊ ಈಗ I'll give 1 minute of time find ಮಾಡ್ರಿ what is the future value at the compounding rate. Tell me guys, what is the future value at the compounding rate? Please fast ಆಗಲಿ ಸ್ವಲ್ಪ ಏನಾಗುತ್ತೆ tell me my dear student. ನೋಡಿ ಫಾರ್ಮುಲಾ ಏನಪ್ಪ ಇಲ್ಲಿ ಫ್ಯೂಚರ್ ವ್ಯಾಲ್ಯೂ ಈಸ್ ಈಕ್ವಲ್ ಟು ಪಿ ಪ್ಲಸ್ 1 ಇಂಟು ಐ ರೇಸ್ ಟು ಎನ್ ಕರೆಕ್ಟ್ ಇಲ್ಲಿ ಪ್ರಾಬ್ಲಮ್ದಲ್ಲಿ ಪಿ ಎಷ್ಟಪ್ಪ ಇಲ್ಲಿ ಪಿ ಬಂದುಬಿಟ್ಟು ಪಿ ಈಸ್ ಯು ಆರ್ 15,000 ಕರೆಕ್ಟ್ ಐ ರೇಟ್ ಆಫ್ ಇಂಟ್ರೆಸ್ಟ್ ದಟ್ ಈಸ್ 8.5% ಎನ್ how many years we have 8 years we have correct ಹಾಗಿದ್ರೆ ಏನು ಸರ್ ಈಗ very simple my dear student future value is equal to p that is 15,000 into ಇದು ಪ್ಲಸ್ ಅಲ್ಲ ಅದು ಇಂಟು ಮಾಡಬೇಕಾಗುತ್ತೆ ಇದು ಪ್ಲಸ್ ಮಾಡಬೇಕಲ್ಲ this is plus this into ಇದೆ right 1 plus ರೇಟ್ ಎಷ್ಟರಲ್ಲಿ 8.5 ಈಗ ನೋಡಿ 8.5 ಡಿವೈಡ್ ಬೈ 100 ಮಾಡಿದ್ರೆ ಯು ವಿಲ್ ಗೆಟ್ ಹೌ ಮಚ್ 0.085 ನೆನಪಿಟ್ಕೊಡ್ರಿ 10 ಇದ್ರೆ 1 ತಗೊಳ್ಳಿದ್ನಲ್ಲ ನಾವು ಹೌದಲ್ಲ ಆ್ಯಂಡ್ ರೇಸ್ ಟು ಎನ್ ಎಷ್ಟಿದೆ ಇಲ್ಲಿ ಎನ್ ಈಸ್ 8 ಇಯರ್ಸ್ ವಿ ಹ್ಯಾವ್ ಸೊ ಹಾಗಿದ್ರೆ ಏನು ಸರ್ ಈಗ ಮುಂದೆ ಏನಿಲ್ಲ 15,000ಗೆ ನಾವು ಇಂಟು ಮಾಡ್ತಾ ಇದ್ದೀವಿ ಇದರದು 1.085 raised to 8 times that is 15,000 into ಕೇಳ್ರಿ ಈಗ 1.085 ಇದೆ ಕರೆಕ್ಟ್ ಇಂಟು 8 ಟೈಮ್ಸ್ 1 2 3 4 5 6 7 ರೈಟ್ ಇಂಟು ಮಾಡಿದ ಮ್ಯಾಗ ಏನಾಗುತ್ತೆ 1 ಬಿಡಬೇಕಾಗ್ತದೆ ಅದಕ್ಕೆ ಸೊ ಎಷ್ಟಾಗುತ್ತೆ ಅದು ದಾಟ್ ಈಸ್ 1.920 ರೈಟ್ 6 ಬಂತು ಸೊ ಇದಕ್ಕೆ ಸೇಮ್ ಅಮೌಂಟ್ಗೆ ಇಂಟು 15,000 ನೀವು ಮಾಡಿದ್ರೆ ಏನಾಗ್ತಪ್ಪ ಅದು ದಾಟ್ ಈಸ್ 28,809 ಆಯಿತು
ಅರ್ಥ ಆಗಿದೆಯಾ? ಅಂಡರ್ಸ್ಟೂಡ್ ಬಚ್ಚೋ? ಪ್ಲೀಸ್ ಸೇ ಎಸ್ ಸರ್ ಅಂತ ಬೇಗ 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 ಹೇಳ್ರಿಪ್ಪ. ಅರ್ಥ ಆಗಿದೆಯಾ? ಅರ್ಥ ಆಗಿದೆ? ಚಲೋ, ಹಾಗಿದ್ರೆ ಲೆಟ್ಸ್ ಗೋ ಟು ದ ನೆಕ್ಸ್ಟ್ ನೌ. ಅರ್ಥ ಆಗಿದ್ದು ನೆಕ್ಸ್ಟ್ ನೋಡ್ರಿ, ಮಲ್ಟಿಪಲ್ ಕಂಪೌಂಡಿಂಗ್ ಪೀರಿಯಡ್ ಅಂದ್ರೆ that means बच्चों or annual compounding period or semi or other compounding period. ಕಂಪೌಂಡ್ ಮಾಡುವಾಗ ಮಲ್ಟಿಪಲ್ಸು ಇರ್ತವೆ ಅಂದರೆ that is nothing but ಬಚ್ಚೋ we are going to get the formula for this is ನೋಡ್ರಿ, interest can be compounded even more than once in a year. ಅಂದ್ರೆ ಏನಾಗುತ್ತೆ, ಈಗ annually interest ಕೊಡತ್ತಾರೆ ಅಂದರೆ ಅದು ಏನು ಮಾಡ್ತೀವಿ ನಾವು, we are going to use this formula. if annually interest ಇದೆ ಅಂದರೆ if you have interest annually ಇಂಟ್ರೆಸ್ಟ್ ಇದೆ, ಸ್ವಲ್ಪ ನೋಡ್ರಿ. ಈಗ annually ಇಂಟ್ರೆಸ್ಟ್ ಇದ್ರೆ ಏನಾಗುತ್ತೆ, ಅದು a is equal to p into bracket 1 plus r ಅಥವಾ i raised to n ಆಯಿತು. ಈಗ annually ಇಂಟ್ರೆಸ್ಟ್ ಕೊಡ್ತಾ ಇದ್ದಾರೆ. ಈಗ ಅದೇ ಬ್ಯಾಂಕ್ ಏನು ಮಾಡ್ತಾ ಇದೆ, ನಿಮಗೆ ಇಯರ್ಲಿ ಇಂಟ್ರೆಸ್ಟ್ ಕೊಡ್ತಾ ಇದೆ, ಇಲ್ಲಪ್ಪ ಅಂದರೆ ಹಾಫ್ ಇಯರ್ಲಿ ಇಂಟ್ರೆಸ್ಟ್ ಕೊಡ್ತಾ ಇದೆ, ಇಲ್ಲಪ್ಪ ಅಂದರೆ ಕ್ವಾರ್ಟರ್ಲಿ ಇಂಟ್ರೆಸ್ಟ್ ಕೊಡ್ತಾ ಇದೆ. ಅವಾಗ ಏನು ಮಾಡಬೇಕಂದ್ರೆ ವೆರಿ ಸಿಂಪಲ್ ಆ್ಯಂಡ್ ವೆರಿ ಈಸಿ ಇದೆ. ಸೊ the more frequent the interest is compounded, the faster growing further. ಹೌದಲ್ಲ? ಅಂದ್ರೆ ಏನಾಗುತ್ತೆ, ಈಗ ನಿಮ್ಮ ಹತ್ರ ಒಂದು 100 ರೂಪಾಯಿ ಇದೆ, ರೈಟ್? ಇದರದ್ದು ಇಂಟ್ರೆಸ್ಟ್ ರೇಟ್ 5% ಆ್ಯನ್ಯುವಲ್ ಇದೆ ಅಂತ ಇಟ್ಕೊಡ್ರಿ. ಆ್ಯನ್ಯುವಲಿ ನಾವು ಏನು ಮಾಡ್ತೀವಿ, ಕಂಪೌಂಡ್ ಮಾಡ್ತಿದ್ದೀವಿ. ಬಟ್ ಅದೇ 5% ಇಂಟ್ರೆಸ್ಟ್ ಇಫ್ ಇಟ್ ಈಸ್ ಫಾರ್ ಎವ್ರಿ ಮಂತ್ ಆದರೆ ಹೆಂಗಾಗುತ್ತೆ, ಹೌ ದ ಸಿಚುವೇಶನ್ ಈಸ್, ಅಥವಾ 6 ಮಂತಿಗಾದರೆ ಹೆಂಗಾಗುತ್ತೆ? ಸೊ ನೋಡಿ, ವೆರಿ ಸಿಂಪಲ್ ಆ್ಯಂಡ್ ಫಾರ್ಮುಲಾ ಇದೆ, ಇಲ್ಲಿ ಸೇಮ್ ಫಾರ್ಮುಲಾ ಇದೆ. ಬಟ್ faster the value the growth, further the more frequently interest compounded. It is in turn earn more interest ಆಗುತ್ತಿಲ್ಲ. ಹೆಂಗೆ, ಈಗ ನೋಡ್ರಿ 6 ಮಂತಿಗೆ ಅಥವಾ ಇಯರ್ಲಿ ಇಂಟ್ರೆಸ್ಟ್ ಮಾಡಿದ್ರೆ ಏನಾಗುತ್ತೆ, ನಿಮಗೆ ಇಂಟ್ರೆಸ್ಟ್ ಕಡಿಮೆ ಸಿಗ್ಬೋದು. ಅದೇ 6 ಮಂತಿಗೆ ಇಂಟ್ರೆಸ್ಟ್ ಆದರೆ, ಹೌದಲ್ಲ? ಸೊ ಅದಕ್ಕೆ ಫಾರ್ಮುಲಾ ಫಾರ್ ಅಂದರೆ ಏನೀಗ ನೋಡಿ, ನೀವೊಂದು ಬ್ಯಾಂಕ್ದಲ್ಲಿ 1,000 ರೂಪಾಯಿ ಇಟ್ಟಿದ್ದೀರಿ, ಅವ್ರು 10% ಒಂದು ವರ್ಷಕ್ಕೆ ಕೊಡ್ತಾ ಇದ್ದಾರೆ. ಸೊ ಏನಾಗುತ್ತೆ, 10 ಇದಕ್ಕೆ 1,000 ರೂಪಾಯಿಗೆ 100 ರೂಪಾಯಿ ಒಂದು ವರ್ಷಕ್ಕೊಮ್ಮೆ ಸಿಗುತ್ತೆ. ಅದರ ಬದಲಿ ಇನ್ಸ್ಟೆಡ್ ಆಫ್ ದ್ಯಾಟ್ ಇಫ್ ಯು ಆರ್ ಗೆಟಿಂಗ್ ಇಂಟ್ರೆಸ್ಟ್ ಮಂತ್ಲಿ ಅಥವಾ 6 ಮಂತ್ಲಿ ಅಥವಾ ಕ್ವಾರ್ಟರ್ಲಿ, ಹಾಫ್ ಇಯರ್ಲಿ, ಅವಾಗ ಏನಾಗುತ್ತೆ, ಇನ್ ದ್ಯಾಟ್ ಕೇಸ್ ವಾಟ್ ವಿ ಆರ್ ಗೋಯಿಂಗ್ ಟು ಡೂ ದ್ಯಾಟ್, a is equal to p 1 plus i ಏನ್ರಿ ಇಂಟ್ರೆಸ್ಟ್ ರೇಟ್ ಡಿವೈಡ್ ಬೈ ಏನ್ರಿ ಇದು m. ಈಗ m ಅಂದರೆ ನಂಬರ್ ಆಫ್ ಟೈಮ್ಸ್ ಒಂದು ವರ್ಷದಲ್ಲಿ ನಾವು ಕಂಪೌಂಡ್ ಮಾಡ್ತೀವಿ. ಈಗ ನಂಬರ್ ಆಫ್ ಮಂತ್, ಈಗ ಉದಾಹರಣೆಗೆ ಈಗ 6 ಇಯರ್ಲಿ ಅಂದರೆ ಏನಾಗುತ್ತೆ, ಅದು 2 ಟೈಮ್ಸ್ ಆಗುತ್ತೆ. ಬಿಕಾಸ್ 12 ಡಿವೈಡ್ ಬೈ 6 2 ಟೈಮ್ಸ್ ಆಯಿತು. ಅದೇ 3 ಇಯರ್ಸ್ ಅಂದರೆ 3 ಮಂತ್ಸ್ಲಿ ಏನಾಗುತ್ತೆ, 3 ಮಂತ್ಸ್ ಏನಾಗುತ್ತೆ, 12 ಡಿವೈಡ್ ಬೈ 3 ಅಂದರೆ ದ್ಯಾಟ್ ವಿಲ್ ಬಿ 4 ಟೈಮ್ಸ್ ನಾವು ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ವಿ. ಅಂದರೆ ಬ್ಯಾಂಕ್ ಏನು ಮಾಡುತ್ತಾ ಇಲ್ಲಿ ಸಮ್ಟೈಮ್ಸ್ ಏನಾಗುತ್ತೆ, ಬ್ಯಾಂಕ್ ನಾಟ್ ಓನ್ಲಿ ಫಾರ್ ಇಯರ್ಲಿ, ಸಮ್ಟೈಮ್ಸ್ ದೇ ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಫಾರ್ monthly or quarterly or half yearly, correct? So usually now for our convenience we'll go with the formula. That formula has a is equal to p 1 plus i raised to m into n. ಈಗ m ಏನು ಸರ್, ಇದು ನೋಡ್ರಿ, a ಅಂತೂ ಅಮೌಂಟ್ ಆಫ್ಟರ್ ದ ಪೀರಿಯಡ್ ಇದೆ, p ಪ್ರಿನ್ಸಿಪಲ್ ಅಟ್ ದ ಬಿಗಿನಿಂಗ್, ಇಂಟ್ರೆಸ್ಟ್ ರೇಟ್ ಇದೆ, n ನಂಬರ್ ಆಫ್ ಟೈಮ್ಸ್ ಪರ್ ಇಯರ್ ಕಂಪೌಂಡಿಂಗ್ ಇಸ್ ಮೇಡ್. ಒಂದು ವರ್ಷದಲ್ಲಿ ಹೌ ಮೆನಿ ಟೈಮ್ಸ್ ಯು ಆಗುಂಟು ಆ್ಯಂಡ್ ಎನ್ ಅಂತೂ ಗೊತ್ತಿದೆ ನಿಮಗೆ, ನಂಬರ್ ಆಫ್ ಇಯರ್ಸ್, ಕರೆಕ್ಟ್? ಓಕೆನಾ? ಓಕೆ. ಸೊ ಹಾಗಿದ್ರೆ ಲೆಟ್ ಸ್ಟಾರ್ಟ್ ವಿತ್ ದ ಫಸ್ಟ್ ನಾವು ಸೆಮಿ ಆನ್ಯುವಲ್ ಕಂಪೌಂಡಿಂಗ್ ಅಂತ. ಏನಪ್ಪ ಸೆಮಿ ಆನ್ಯುವಲ್ ಕಂಪೌಂಡಿಂಗ್ ಅಂದ್ರೆ ಏನ್ರಿ ಇದು, ಹಾಫ್ ಇಯರ್ಲಿ. ಈಗ ಹಾಫ್ ಇಯರ್ಲಿ ಅಂದರೆ ಯಾವ ರೀತಿ ಆಗುತ್ತೆ, ಅಂಡರ್ ದಿಸ್ ಮೆಥಡ್ ಇಂಟ್ರೆಸ್ಟ್ ಇಸ್ ಪೇಡ್ ಎಷ್ಟು, ಟ್ವೈಸ್, 2 ಟೈಮ್ಸ್, ಕರೆಕ್ಟ್? 2 ಟೈಮ್ಸ್ ಇದೆ. ಸೊ ಸೆಮಿ ಕಂಪೌಂಡಿಂಗ್ ಮೀನ್ಸ್ ದ್ಯಾಟ್ ದೇರ್ ಆರ್ 2 ಕಂಪೌಂಡಿಂಗ್ ಪೀರಿಯಡ್. ಒಂದು ವರ್ಷದಾಗ ಏನು ಮಾಡ್ತೀವಿ ನಾವು, 6 ಮಂತ್ ಆ್ಯಂಡ್ 6 ಮಂತಿಗೆ 2 ಟೈಮ್ ನಾನು ಮಾಡ್ತೀವಿ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಇಂಟ್ರೆಸ್ಟ್ ಇಸ್ ಆಕ್ಚುಲಿ ಪೇಡ್ ಎವ್ರಿ 6 ಮಂತ್ ಅಟ್ ದ ರೇಟ್ ಆಫ್ ಹಾಫ್ ಇಯರ್. ಅಂದರೆ ಏನು ಸರ್, ಈಗ ಇಲ್ಲಿ ನೋಡ್ರಿ ಪ್ರಾಬ್ಲಮ್, ಜಸ್ಟ್ ಹ್ಯಾವ್ ಎ ಲುಕ್, ಸ್ವಲ್ಪ ಕೇಳ್ರಿ, 100% ಅಲ್ಲಿ ಯು ವಿಲ್ ಗೆಟ್ ಆನ್ ಎಕ್ಸಾಕ್ಟ್ಲಿ. ಸೊ ಇಲ್ಲೇ ಕ್ಯಾಲ್ಕುಲೇಟ್ ದ ಕಂಪೌಂಡ್ ವ್ಯಾಲ್ಯೂ ಆಫ್ ದಿ ಫ್ಯೂಚರ್ ವ್ಯಾಲ್ಯೂ ಆಫ್ ವೆನ್ 3000 ಏನಿದು 3000 ಆಗುತ್ತೆ ಪಿ, ಕರೆಕ್ಟ್? ಇನ್ವೆಸ್ಟೆಡ್ ಫಾರ್ 3 ಇಯರ್ಸ್, ಎನ್ ಇಸ್ ಈಕ್ವಲ್ ಟು ಎಷ್ಟು ಇರಲಿ, 3 ಇಯರ್ಸ್ ಇದೆ. ಇಂಟ್ರೆಸ್ಟ್ ರೇಟ್ ಆರ್ ಅಥವಾ ಐ, ಆರ್ ಬರ್ಕೊಂಡ್ಬಿಡ್ರಿ ಅಥವಾ ಐ ಬರೀರಿ, ನಡೀತೈತಿ.
ಐ ನಂಬರ್ ಬಿಡ್ರಿಪ್ಪ. ಐ ಇಸ್ ಈಕ್ವಲ್ ಟು ಏನಾಗುತ್ತೆ 10% ಇದೆ. 10% ಇಸ್ ನಥಿಂಗ್ ಬಟ್ 0.10. ಸೆಮಿ ಆನ್ಯುವಲ್ ಇದೆ, ಸೆಮಿ ಆನ್ಯುವಲ್ ಇದೆ. ಈಗ ಸೆಮಿ ಆನ್ಯುವಲ್ ಇದ್ರೆ ಎಮ್ ಈಸ್ ಈಕ್ವಲ್ ಟು ಏನಾಗುತ್ತೆ ಇಲ್ಲಿ, ಎಮ್ ಈಸ್ ಈಕ್ವಲ್ ಟು ಏನಾಗುತ್ತೆ 2 ಆಗುತ್ತೆ. ಹೆಂಗೆ ಬಂತ್ರಿ ಸರ್ ಅದು 12 ದಾಗ 6 ಬಂತು, 12/6. ಅರ್ಥ ಆಗಿದೆ, ಅರ್ಥ ಆಗಿದೆ. ಹಾಗಿದ್ರೆ ಸರ್ ಫಾರ್ಮುಲಾ ಏನು? ಫಾರ್ಮುಲಾ ಇಸ್ ಅ ವೆರಿ ಸಿಂಪಲ್ ಬಚ್ಚೋ. ಎ ಇಸ್ ಈಕ್ವಲ್ ಟು ರೈಟ್ ಪಿ ಇಂಟು ಬ್ರಾಕೆಟ್ 1 ಪ್ಲಸ್ ಆರ್ ಡಿವೈಡ್ ಬೈ ಎಮ್ ರೇಸ್ ಟು ಏನು ಸರ್ ಇದು ಎಮ್ ಇಂಟು ಎನ್ ಆಗುತ್ತೆ. ಹೌದೋ ಇಲ್ಲ, ಹೌದೋ ಇಲ್ಲ. ಹಾಗಿದ್ರೆ ಸರ್ ಏನು ಮಾಡಬೇಕು? ಎ ಇಸ್ ಈಕ್ವಲ್ ಟು 3000 ಇದೆ ರೈಟ್ ಇಂಟು 1 ಪ್ಲಸ್ ಏನು ಸರ್ ಈಗ 10 ಡಿವೈಡ್ ಬೈ 2. 10 ಯಾವುದ್ರೀಗ 0.05. ಸಾರಿ ಇದು 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 ಏನಂದರೆ ಎಷ್ಟು 0.10 ರೇಸ್ ಟು 2 ಆಗುತ್ತೆ. ಇಂಟು ಏನು ಸರ್ ಈಗ ಇಂಟು ಮೈ ಡಿ ಎಸ್ ಮಲ್ಟಿಪ್ಲೈ ಬೈ ಎಮ್ 2 ಇಂಟು 2 ಮಲ್ಟಿಪ್ಲೈ ಬೈ ಎನ್ ಈಸ್ ಹೌ ಮಚ್ 3 years. ಅರ್ಥ ಆಗಿದೆಯಾ? ಅರ್ಥ ಆಗಿದೆ. ಸೊ ದ್ಯಾಟ್ ಈಸ್ ನಥಿಂಗ್ ಬಟ್ ಬಚ್ಚೋ ನೋಡಿ 3000 ಹಂಗೆ ಬರ್ಕೋಬೇಕು ನಾವು ರೈಟ್. ದಿಸ್ ಈಸ್ ಮಲ್ಟಿಪ್ಲೈ ಬೈ ಏನು ಮಾಡ್ಬೇಕೀಗ, ಏನು ಮಾಡ್ತೀವಿ 1 ಪ್ಲಸ್ 0. ಇದು 10 ಡಿವೈಡ್ ಬೈ ಇದು ಅಷ್ಟೇ 0.05 ಆಗುತ್ತೆ. ರೇಸ್ ಟು 2 3 ಎಷ್ಟಾಗುತ್ತೆ 6 ಆಗಿಬಿಡುತ್ತೆ. ಹೌದೋ ಇಲ್ಲ, ಹೌದೋ ಇಲ್ಲ. ಸೊ ಹಾಗಿದ್ರೆ ಏನು ಸರ್ ಈಗ 3000 ಇಂಟು ಏನಾಗುತ್ತದು 1.05 ರೇಸ್ ಟು 6 ಟೈಮ್ಸ್. ಸೊ ಹಾಗಿದ್ರೆ ಏನು ಸರ್ ಈಗ ವೆರಿ ಸಿಂಪಲ್ ಇದೆ ಬಚ್ಚೋ. 3000ಗೆ ನಾವು ಮಲ್ಟಿ ಮಾಡ್ತಾ ಇದ್ದೀವಿ, ಮಲ್ಟಿ ಮಾಡಿ ಮಲ್ಟಿಪ್ಲೈ ಮಾಡಿರಿ ಎಷ್ಟಾಗುತ್ತೆ ನೋಡಿದ್ದು 1.05 ಇಂಟು 6 ಟೈಮ್ ಅಂದರೆ 1 2 3 4 5 ಎಷ್ಟಾಗುತ್ತೆ 1.34 ಇಂಟು 3000 ಎಷ್ಟು ಬರ್ತಾ ಇದ್ದು 4020. ಅರ್ಥ ಆಗಿದೆಯಾ? ಅರ್ಥ ಆಗಿದೆ ಮೈ ಡಿಯರ್ ಸ್ಟೂಡೆಂಟ್? ಅಂಡರ್ಸ್ಟ್ಯೂಡ್? ಇಸ್ ದಿ ರೈಟ್? ಬೇಗ 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 ಹೇಳ್ರಿಪ್ಪ. ನೋ ಡೌಟ್? ಟೆಲ್ ಮಿ ಅಂಬಿಕಾ, ಕೀರ್ತನಾ. Let's solve one more question. ಈಗ ಏನು ಸರ್ ಈಗ ನಿಮ್ಮ ಹತ್ರ 1 lakh rupees ಇದೆ. ಓಕೆ, ಸೊ ದಿಸ್ ಯೋರ್ ಪಿ. ನೀವು ಫೈಂಡ್ ಮಾಡಬೇಕು ಈಗ ರೈಟ್. ಇದನ್ನು ನೀವು ಏನು ಮಾಡಿರಿ ಅಂದರೆ ಒಂದು ಬ್ಯಾಂಕದಲ್ಲಿ ಡಿಪಾಸಿಟ್ ಮಾಡಿರಿ. ಬ್ಯಾಂಕ್ ಆ್ಯನ್ಯುವಲಿ ಏನು ಮಾಡ್ತಾ ಇದೆ 8% ಇಂಟ್ರೆಸ್ಟ್ ಕೊಡ್ತಾ ಇದೆ ರೈಟ್. ಆರ್ ಅಥವಾ ಐ ಇಸ್ ಈಕ್ವಲ್ ಟು 8% ಇದೆ. ಈಗ ಬ್ಯಾಂಕ್ ಏನು ಮಾಡ್ತಾ ಇದೆ, ದೇ ಆರ್ ಪೇಯಿಂಗ್ ಯು ಇಂಟ್ರೆಸ್ಟ್ 6 months, ಎವ್ರಿ 6 months ಇಂಟ್ರೆಸ್ಟ್ ಕೊಡ್ತಾ ಇದೆ. ಸೊ ಈಗ ನೀವು ಆಫ್ಟರ್ 10 years ಆದ್ಮೇಲೆ ವಾಟ್ ಈಸ್ ದ ಫ್ಯೂಚರ್ ವ್ಯಾಲ್ಯೂ ಫೈಂಡ್ ಮಾಡಿಪ್ಪ. ಫೈಂಡ್ ಮಾಡಿ ಎ ಇಸ್ ಈಕ್ವಲ್ ಟು ಪಿ ಇಂಟು ಬ್ರಾಕೆಟ್ 1 ಪ್ಲಸ್ ಆರ್ ಡಿವೈಡ್ ಬೈ ಎಮ್ ರೇಸ್ ಟು ಎಮ್ ಇಂಟು ಎನ್ ರೈಟ್. ಅರ್ಥ ಆಗಿದೆಯಾ? ಪಿ ಎಷ್ಟಿದೆ? ಪಿ ಈಸ್ 1 lakh. 1 ಪ್ಲಸ್ ಆರ್ 0.08 ಡಿವೈಡ್ ಬೈ ಎಮ್ ಎಷ್ಟಿದ್ರಲ್ಲಿ ಎಮ್ ಇಸ್ ಈಕ್ವಲ್ ಟು ಏನಾಗುತ್ತೆ 6 ಮಂತ್ಲಿ ಅಲ್ಲ. ಸೊ ಡಿವೈಡ್ ಬೈ 6 ಮಾಡಿದ್ರೆ ಏನಾಗುತ್ತೆ 2 ಆಗಿಬಿಡುತ್ತೆ ಕರೆಕ್ಟ್. ಸೊ ದ್ಯಾಟ್ ಮೀನ್ಸ್ ಡಿವೈಡ್ ಬೈ 2 ಆಯಿತು. ಈಗೇನು ಸರ್ ಎಮ್ ಇಂಟು ಎನ್ 2 ಇಂಟು ಹೌ ಮೆನಿ ಇಯರ್ಸ್ 10 years. ಎನ್ ಇಸ್ ಈಕ್ವಲ್ ಟು ಎಷ್ಟಿರಲಿ 10 ಇದೆ. ಅರ್ಥ ಆಗಿದೆಯಾ? ಅರ್ಥ ಆಗಿದೆ. ಸೊ ಬಚ್ಚು 1 lakh 1 ಪ್ಲಸ್ ಇದಾಗುತ್ತೆ 0.04 20 times.
ಸೊ ಬಚ್ಚ 1 lakh ನಿಮ್ಮ ಹತ್ರ ಇದೆಯಾ? ಎಸ್ 1 lakh ವಿ ಹ್ಯಾವ್ ಇಂಟು 1.04 raised to 20 times, right? So ಈಗ 1 lakh into 20 times into ಮಾಡಿರಪ್ಪ 1.04 into 19 times ಇಟ್ಬೇಕಾಗುತ್ತೆ. 19 times you have to put it 19 times. So ಈಗ into a method 1 2 3 4 5 6 7 8 9 10 11 12 13 14 15 16 17 18 19 ಎಷ್ಟಾಗ್ತದೆ? 2.1911. ಸೊ ಇದಕ್ಕೆ ಇಂಟು ಮಾಡಿಕೊಡ್ರಿ ಎಷ್ಟು? 1 lakh. ದಟ್ ಕಮ್ಸ್ 2,19,112. ಅರ್ಥ ಆಗಿದೆ? ಅರ್ಥ ಆಗಿದೆಯಾ? ಬೇಗ 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 ಹೇಳ್ರಿಪ್ಪ. ಸ್ಟಾರ್ಟ್ ರೆಸ್ಪಾಂಡಿಂಗ್ ಬಚ್ಚು. ನೋ ಡೌಟ್. Understood? Hello? Yes, tell me. Hari, in wait here. ಟ್ರೈ ಮಾಡ್ರಿ. ಒಂದು ನಿಮಿಷ. ದಟ್ ಈಸ್ ವಾಟ್ ಹಲ್ ಅಂತ ಇದೆ ನಂದು. ಟ್ರೈ ಮಾಡಿಪ್ಪ. ಸೊ ಗೈಸ್, ಈಗ ನಾನು ನಾಳೆ ತೊಗೋತೀನಿ ಗೈಸ್. ಐ ಆಮ್ ಹ್ಯಾವಿಂಗ್ ಟೂತ್ ಏಕ್ ನಾವು. ಅಲ್ಲಿ ನೋಡ್ತಾ ಇದೆ ಕೀರ್ತನ, ಅಂಬಿಕಾ. ಐ ವಿಲ್ ಎಂಗೇಜ್ ಟುಮಾರೋ ಬಚ್ಚಾ. ಬಾಯ್ ಬಾಯ್.